ಹಾಯ್ ಸ್ನೇಹಿತರೆ, ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ನಮಸ್ಕಾರಗಳು. ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ವೆಲ್ಕಮ್ ಮಾಡುತ್ತಾ ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಸೀರೀಸ್ ನಿಮ್ಗೆ ಸಿಗ್ತಾ ಇದ್ದಾವೆ. ಸೊ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಜೊತೆಗೆ CBZ ಓದಿರ್ತಕ್ಕಂಥ ಶಿಕ್ಷಕ ಮಿತ್ರರಿಗೂ ಹಾಗೂ 1 to 5th ಓದಿರ್ತಕ್ಕಂಥ PST ಕಾಲ್ಫಾರ್ಮ್ ಇದೆ ಅವರಿಗೂ ಸಹಿತ ಅನುಕೂಲ ಆಗುವಂತಹ ದೃಷ್ಟಿಯಲ್ಲಿ ಇಟ್ಕೊಂಡ ಸೊ ಯೂಟ್ಯೂಬ್ನಲ್ಲಿ ನಿಮಗೆ ಗಣಿತಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ವಿಡಿಯೋಗಳನ್ನ ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಬನ್ನಿ ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದೆ ಸ್ನೇಹಿತರೆ. ಸೊ ಅದಕ್ಕಿಂತ ಮುಂಚೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಟೆಲಿಗ್ರಾಮ್ಗೆ ಜಾಯಿನ್ ಆಗ್ಬೋದು, ಅಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಸಿಗ್ತಾ ಇದೆ ಅಂತ ಹೇಳ್ತಾ ಸೊ ಬನ್ನಿ ಮೊದಲನೇದಾಗಿ ಸಮಾಂತರ ಶ್ರೇಣಿಯನ್ನ ನಾವು ನೋಡ್ತಾ ಇದ್ದೇವೆ. ಸೊ ದಟ್ ಇಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ 1 ಅಂಕದ ಪ್ರಶ್ನೆ ಇರ್ತದ, 2 ಅಂಕದ ಪ್ರಶ್ನೆ ಇರ್ತದ, 3 ಅಥವಾ 4 ಅಂಕದ ಪ್ರಶ್ನೆಗಳಲ್ಲಿ ಏನಾತಪ್ಪ ಅಂದ್ರ ಸಾಕಷ್ಟು ಬಾರಿ ಬರ್ತಾ ಇದಾವೆ. ಫುಲ್ ಡಿಟೇಲ್ ಆಗಿ ಪ್ರತಿಯೊಂದು ವಿಡಿಯೋದಲ್ಲಿ ನಾವು ಹೊರೈಟಿ ಆಗಿರ್ತಕ್ಕಂಥ ಲೆಕ್ಕಗಳನ್ನ ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡೋಣ. ವೆರಿ ಇಂಟ್ರೆಸ್ಟಿಂಗ್ ಇದೆ ಮತ್ತು ಈಸಿ ವೇ ನಲ್ಲಿ ನಾವ್ ಏನ್ ಮಾಡಬಹುದು ಹೇಳಿದ್ರೆ ಕಲಿಬಹುದು. ನೆನಪಿಟ್ಟುಕೋರಿ, ವಿಡಿಯೋ ಇಷ್ಟ ಆಗ್ತಾ ಇರ್ತಾರ ದಯವಿಟ್ಟು 10ನೇ ತರಗತಿಯ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ CBZ ಸ್ಟಡಿಯನ್ನ ಮಾಡಿರ್ತಕ್ಕಂಥ ಮ್ಯಾಥ್ಸ್ ಸೈನ್ಸ್ ಟೀಚರ್ ಆಗಿರ್ಬೋದು, ಜೊತೆಗೆ PST ಓದುವ ಶಿಕ್ಷಕ ಮಿತ್ರ ಆಗಿರ್ಬೋದು. ಸೊ ತಾವೆಲ್ಲ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಒಂದು ಬುಕ್ಸ್ ಅನ್ನ ಮಾಡಿ ಬುಕ್ಸ್ ನಲ್ಲಿ ಈ ಎಲ್ಲಾ ಪ್ರಶ್ನೆಗಳನ್ನ ಬರೆಯೋದ್ರಿಂದ ನಿಮ್ಮ ನಾಲೆಜ್ ನಿಮ್ಮ ಕಾನ್ಫಿಡೆನ್ಸ್ ಬಹಳಷ್ಟು ಹೈ ಲೆವೆಲ್ ಹೋಗುತ್ತೆ ಅನ್ನುವಂತ ವಿಶ್ವಾಸದೊಂದಿಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ವೆರಿ ಇಂಟ್ರೆಸ್ಟಿಂಗ್ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ಎಲ್ಲ ಕಾನ್ಸೆಪ್ಟ್ ಗಳನ್ನ ಕವರ್ ಮಾಡ್ತಾ ಇದ್ದೇವೆ. ಬನ್ನಿ ಇವತ್ತಿನ ಕಾನ್ಸೆಪ್ಟ್ ನಲ್ಲಿ ಸಮಾಂತರ ಶ್ರೇಣಿ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ದಟ್ ಇಸ್ ಮೊದಲನೇ ಒಂದು ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಸೊ ಏನಿದೆ ಸಮಾಂತರ ಶ್ರೇಣಿ? ಸೊ ನಿಮ್ಗೆ ಗೊತ್ತಿರಬೇಕು, ಇಲ್ಲಿ ಶ್ರೇಣಿಗಳು ಸೀಕ್ವೆನ್ಸ್ ಅಂತ ಬರ್ತಾ ಇದಾವೆ. ಸೀಕ್ವೆನ್ಸ್ ಅಂದ್ರ ಒಂದಿಷ್ಟು ವಿಚಾರಗಳನ್ನ ಒಳಗೊಂಡಿರ್ತಾ ಇದಾವೆ. ಸೇಮ್ ಆಗಿರ್ತಕ್ಕಂಥ ಸಿರೀಸ್ ಗಳು ಇರ್ತಾ ಇದಾವೆ. ನೆನ್ಪಿಟ್ಕೋರಿ, ಅವುಗಳ ಡಿಫರೆನ್ಸ್ ಆಗಿರ್ಬೋದು, ಅವುಗಳ ಮಲ್ಟಿಪ್ಲಿಕೇಶನ್ ಆಗಿರ್ಬೋದು, ಡಿವೈಡ್ ಆಗಿರ್ಬೋದು, ಅಥವಾ ಸಬ್ಸ್ಟ್ರಾಕ್ಷನ್ ಆಗಿರ್ಬೋದು, ಕೂಡಿಸೋದು, ಕಳೆದು, ಗುಣಾಕಾರ, ಭಾಗಾಕಾರ ಇವೇನದಾವಲ್ಲ, ಸೊ ಒಂದಿಷ್ಟು ನಿಯಮವನ್ನ ಪಾಲಿಸ್ತಿರ್ತಾವೆ. ಹೌದಾ? ಆ ಪಾಲಿಸುವಿಕೆಯಲ್ಲಿ ಒಂದು ಸೀಕ್ವೆನ್ಸ್ ಬಗ್ಗೆ ನಾವು ಕಲಿತಾ ಇದ್ದಾವೆ. ಸೊ ದಟ್ ಈಸ್ ಯಾವ್ದಪ್ಪ ಅಂದ್ರ ಸಮಾಂತರ ಶ್ರೇಣಿ ಅಥವಾ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ನಾವು ಕರಿತಾ ಇದ್ದಾವೆ. AP ದಿಂದ ಗುರುತ ಮಾಡ್ತಾ ಇದ್ದಾವೆ. ಸೊ ನೆನಪಿರ್ಲಿ. ಹೌದಾ? ಸೊ ಇಲ್ಲಿ ಉದಾಹರಣೆಯನ್ನ ಗಮನಿಸಿದಾಗ ಈ ಒಂದು ಉದಾಹರಣೆ ನಾನು ನೋಡ್ತಾ ಇದ್ದೇನೆ. ಸೊ 9 ಇದೆ ತಿಳ್ಕೊರಿ, 9 ಆಗನ 12 ಇದೆ ಅಂತ ತಿಳ್ಕೊರಿ, 12 ಆಗನ 15, 15 ಆಗನ 18 ಇದೆ, 18 ಆಗನ 21 ಇದೆ. ಈ ಸಿರೀಸ್ ಅನ್ನ ನಾವು ಗಮನಿಸ್ತಾ ಇದ್ದಾವೆ. ಈ ಸರಣಿಯನ್ನ ನಾವು ಗಮನಿಸೋದ್ರ ಸೊ 9ಕ್ಕ ಎಷ್ಟು ಕೂಡಿಸಿದಾಗ 12 ಬಂದದ? 3 ಕೂಡಿಸಿದಾಗ. ನೋಡಿ, ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಂದ್ರೆ ಸಮಾಂತರ ಶ್ರೇಣಿ ಏನ್ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. 12ರಾಗ ಎಷ್ಟು ಕೂಡಿಸಿದಾಗ 15 ಬಂದದ? 3 ಕೂಡಿಸಿದಾಗ್ರಿ. 18ಕ್ಕೆ ಎಷ್ಟು ಕೂಡಿಸಿದಾಗ? 3 ಕೂಡಿಸಿದಾಗ. 21ಕ್ಕ 3 ಕೂಡಿಸಿದಾಗ. ಅಥವಾ 12 ಇದೆ, 12ರಲ್ಲಿ 9ನ ಕಳೀರಿ, 3 ಬಂತು. 15ರಾಗ 12 ಕಳೀರಿ, ಎಷ್ಟು ಬಂತು? 3 ಬಂತು. 18ರಾಗ 15 ಕಳೀರಿ, ಎಷ್ಟು ಬಂತು? 3 ಬರ್ತಾ ಇದೆ. ಹೌದಾ? ಸೊ 21ರಲ್ಲಿ 18ನ ಕಳೀರಿ, ಸೊ ದಟ್ ಈಸ್ ಆಲ್ಸೋ ಎಷ್ಟು ಬರ್ತದೆ? 3. ಸೊ ಇದ್ರ ಅರ್ಥ ಏನಪ್ಪಾ ಆತರ ಯಾವುದೇ ಒಂದು ಪದ ತಗೋರಿ, ನಾವು ಸಮಾಂತರ ಶ್ರೇಣಿಯಲ್ಲಿ ಇವುಗಳಿಗೆ ಪದಗಳು ಅಥವಾ ನಾವು ಕರಿತಾ ಇದ್ದಾವೆ. ಪದಗಳು ಅಂದ್ರೆ ಇದು ಮೊದಲನೇ ಪದ, ಇದು 2ನೇ ಪದ, ಇದು 3ನೇ ಪದ, ಇದು 4ನೇ ಪದ, ಇದು 5ನೇ ಪದ, ಹೀಗೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರ್ತದೆ. ಪದಗಳು ಅಥವಾ ಕನ್ಸಿಡರ್ ಮಾಡ್ತಾ ಇದ್ದ ನಾವು ಇಲ್ಲಿ. ಹೌದಾ? ಯಾವುದೇ ಒಂದು ಸಂಖ್ಯೆ ತಗೋರಿ ಅಥವಾ ಯಾವುದೇ ಒಂದು ಪದ ತಗೋರಿ, ಆ ಪದದ ಹಿಂದಿನ ಪದವನ್ನ ತಗೋಬೇಕು. ಯಾವ್ದು ಬೇಕಾದ್ ನಾನು ಈಗ ಉದಾಹರಣೆ 21 ಹೊಂದಿದ್ದೇನೆ, 21ರ ಹಿಂದಿನ ಪದ ಯಾವುದು? 18. ಅಥವಾ ನಾನೊಂದು 18 ತೆಗೆದುಕೊಂಡಿದ್ದೇನೆ, ಅದರ ಹಿಂದಿನ ಪದ ಯಾವುದು? 15. ಅಥವಾ 12 ತಂದಿದ್ದೇನೆ, 12ರ ಹಿಂದಿನ ಪದ ಎಷ್ಟು? 9. ಇವುಗಳ ವ್ಯತ್ಯಾಸ ಏನಾದ್ರೂ ಸಮವಾಗಿತ್ತಂದ್ರ ಸೊ ಆ ಸರಣಿ ಯಾವ್ದು ಹೇಳ್ರಿ? ಆ ಸರಣಿ ಏನಾಗಿರ್ತದೆ? ಸಮಾಂತರ ಶ್ರೇಣಿ ಆಗಿರ್ತಾ ಇದೆ. ನೆನ್ಪಿಟ್ಟುಕೋರಿ ಆಯ್ತಾ? ಯಾವುದೇ ಒಂದು ಸರಣಿ ಕೊಟ್ಟಿರ್ತಾರೆ, ಸಂಖ್ಯಾ ಸರಣಿ, ಅಲ್ಲಿ ಯಾವುದೇ ಒಂದು ಪದವನ್ನ ತಗೋರಿ, ಆ ಪದ ಅದರ ಹಿಂದಿನ ಪದಗಳ ವ್ಯತ್ಯಾಸವನ್ನ ಮಾಡ್ರಿ, 2-3 ಮಾಡ್ರಿ, ಅವಾಗ ಸೇಮ್ ಏನಾದ್ರು ವ್ಯತ್ಯಾಸ ಬತ್ತಂದ್ರ ಸೊ ಅದಕ್ಕೆ ನಾವ್ ಏನಂತ ಕರಿತಾವ? ಸಮಾಂತರ ಶ್ರೇಣಿ ಅಂತ ನಾವು ಕರಿತಾ ಇದಾವೆ. ಕಾಮನ್ ಡಿಫರೆನ್ಸ್ ಅಂತ ನಾವು ಕರಿತಾ ಇದಾವೆ. ನೆನ್ಪಿಟ್ಕೋರಿ ಆಯ್ತಾ? ಸೊ ಹಾಗಾರ ಮೊದಲನೇ ಪದ, 2ನೇ ಪದ, 3ನೇ ಪದ ಸ್ವಲ್ಪ ಇಲ್ಲಿ ಗಮನ ಕೊಡಬೇಕು. ಮೊದಲನೇ ಪದವನ್ನ ನಾವು A1 ಅಂತ ನಾವು ಕರಿತಾ ಇದಾವೆ, 2ನೇ ಪದವನ್ನ A2, 3ನೇ ಪದವನ್ನ A3, 4ನೇ ಪದವನ್ನ A4, 5ನೇ ಪದವನ್ನ A5 ಡ್ಯಾಶ್ 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 ಕೊನೆಯ ಪದವನ್ನ AN ಅಂತ ಕರಿತಾ ಇದಾವೆ. ಅದ್ರ ಹಿಂದಿನ ಪದ ಬೇಕಾದ್ರೆ ನೋಡ್ರಲೆ, ಇಲ್ಲಿ ನೋಡ್ರಲೆ 1ನೇ ಪದ ಒಂದಿದೆ,
ಎರಡಿದೆ, ಎರಡಕ್ಕೆ ಒಂದು ಕಡಿಮೆ ಇದೆ, ಮೂರು ನೋಡಿ ಇಲ್ಲಿ ಎರಡಿದೆ, ಇಲ್ಲಿ ನಾಲ್ಕಿದೆ, ಇಲ್ಲಿ ಮೂರಿದೆ, ಇಲ್ಲಿ ಐದಿದೆ ಅಂದ್ಕೊಳ್ಳಿ ಅದ್ರ ಹಿಂದಿನ ಪದ ಒಂದು ಕಡಿಮೆ ಇರ್ತಾ ಇದೆ. ಹಂಗಾರಲ್ಲಿ ಎ ಎನ್ ಇತ್ತಂದ್ರೆ ಇದ್ರ ಹಿಂದಿನ ಪದ ಏನ್ ಬರ್ತದ, ಎ ಎನ್ ಮೈನಸ್ ಒನ್ ಬರ್ತಾ ಇದೆ. ಹೌದಾ? ಎಸ್. ಇದ್ರ ಹಿಂದಿನ ಪದ ಎ ಎನ್ ಮೈನಸ್ ಒನ್, ಇದ್ರ ಹಿಂದಿನ ಪದ ಏನ್ ಬರ್ತದ, ಎ ಎನ್ ಮೈನಸ್ ಟೂ ಬರ್ತಾ ಇದೆ, ಎನ್ ಮೈನಸ್ ಟು. ಯಾಕೆ ಒಂದೊಂದು ಕಡಿಮೆ ಹಾಕೋತ ಹೋಗ್ತಿರ್ತದ. ಹೌದಾ? ಸೊ ದಟ್ ಈಸ್ ಮೇನ್ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೋರಿ. ಒಂದೊಂದು ಪದ ಈ ಕಡೆ ಹೆಚ್ಚಾಕೋತ ಹೋಗ್ತದ, ಈ ಸೈಡ್ ಹಿಂದಿನ ಸೈಡ್ ಇಂದ ಬಂದು ಅಂದ್ರೆ ಕಡಿಮೆ ಹಾಕೋತ ಬರ್ತಾ ಇದೆ. ಈ ಅಂಶ ನಿಮಗೆ ಗೊತ್ತಿರಬೇಕು. ಹಾಗಾದ್ರೆ ಸೊ ಮೊದಲನೇ ಪದವನ್ನ ನಾವೇನಂತ ಕರಿತಾವಪ್ಪ ಅಂದ್ರ, ಸೊ ದಟ್ ಈಸ್ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಏನಾಗಿರ್ತದಪ್ಪ ಅಂದ್ರ ದಟ್ ಈಸ್ ಎ ಒನ್ ಆಗಿರ್ತಾ ಇದೆ. ಎ ಒನ್ ಅನ್ನ ನಾವು ಎ ದಿಂದ ಗುರುತ ಮಾಡ್ತಾ ಇದ್ದೇವೆ. ರೈಟ್, ಎ ಒನ್ ನ ಎ ದಿಂದ ಕನ್ಸಿಡರ್ ಮಾಡ್ತಾ ಇದ್ದಾವೆ, ನೆನ್ಪಿಟ್ಕೋರಿ. ಇನ್ನ ಕೊನೆಯ ಪದ ಇದಲ್ಲ, ಆ ಕೊನೆಯ ಪದವನ್ನ ನಾವಿಲ್ಲಿ ಏನು ಮಾಡ್ತಾ ಇದಾವಪ್ಪ ಅಂದ್ರ ಒಂದು ಸಂಕೇತದಿಂದ ಗುರುತ ಮಾಡ್ತಾ ಇದ್ದೇವೆ. ದಟ್ ಈಸ್ ಎ ಎನ್ ಅಂತ ನಾವು ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ಯಾವ್ದ್ರಿ? ಎ ಎನ್ ದಿಂದ ಗುರುತ ಮಾಡ್ತಾ ಇದ್ದೇವೆ ಕೊನೆಯ ಪದವನ್ನ. ನೋಡಿ ಮೊದಲನೇ ಪದ ಎ ಇದೆ, ಕೊನೆಯ ಪದ ಏನಿದೆ ಹೇಳ್ರಿ, ಏನಂತ ನಾವು ಕನ್ಸಿಡರ್ ಮಾಡ್ತಾ ಇದಾವ. ಹಾ, ಎಸ್. ಇನ್ನ ಇಲ್ಲಿ ನಾವು ಈಗಾಗಲೇ ಸಾಮಾನ್ಯ ವ್ಯತ್ಯಾಸ ಹೇಳಿದಿಲ್ಲ, ಯಾವ ಬೇಕಾವ ಪದಗಳು ತಗೋರಿ. ನಾನು ಎರಡನೇ ಪದ ತಗೊಂಡಿ, ಎರಡನೇ ಪದದ ಹಿಂದಿನ ಪದ ಯಾವುದು, ಎ ಒನ್. ಹೌದಾ? ಅಥವಾ ಯಾವ್ದಾದ್ರು ಒಂದು ಎ ಫೋರ್ ತಗೋರಿ, ಎ ಫೋರ್ ದಾಗ ಹಿಂದಿನ ಪದ ಯಾವುದು, ಎ ತ್ರೀ. ಅಥವಾ ಎ ಫೈವ್ ತಗೋರಿ, ಎ ಫೈವ್ ಹಿಂದಿನ ಪದ ಏನಾಗಿರ್ತದ, ಎ ಫೋರ್ ಆಗಿರ್ತದ. ಇವುಗಳ ವ್ಯತ್ಯಾಸ ಸೇಮ್ ಇರ್ತಾ ಇದೆ ಎಲ್ಲಿ, ಸಮಾಂತರ ಶ್ರೇಣಿಯಲ್ಲಿ. ಆ ವ್ಯತ್ಯಾಸವನ್ನ ನಾವು ಡಿ ದಿಂದ ಗುರುತ ಮಾಡ್ತಾ ಇದ್ದೇವೆ, ಕಾಮನ್ ಡಿಫರೆನ್ಸ್. ಅಥವಾ ಹತ್ತನೇ ಪದ ತಗೋರಿ, ಹತ್ತನೇ ಪದದ ಹಿಂದಿನ ಪದ ಯಾವ್ದು ಹೇಳ್ರಿ, 9. ಸೊ ಇವೆರಡು ಕಳೆದು ಅಂದ್ರೆ ಏನ್ ಬರ್ತದೆ ಹೇಳ್ರಿ, ನಮ್ಗ ಡಿ ಸಿಗ್ತಾ ಇದೆ. ಅಥವಾ ಎ 20 ತಗೋರಿ, ಅದ್ರ ಹಿಂದಿನ ಪದ 19 ಕಳೆದು ಅಂದ್ರ ನಮಗೆ ಕಾಮನ್ ಡಿಫರೆನ್ಸ್ ಸಿಗ್ತಾ ಇದೆ. ಅಥವಾ ಎನ್ನೇ ಪದ ತಗೋರಿ, ಎನ್ನೇ ಪದ ತಗೋರಿ, ಅದ್ರ ಏನ್ ಮಾಡ್ಬೇಕು, ವೆರಿ ಗುಡ್, ಎನ್ ಮೈನಸ್ ಒಂದನ್ನ ಕಳಿಬೇಕ್ರಿ. ಸೊ ಅವಾಗೂ ಸಹಿತ ನಮಗೆ ಏನಾಗ್ತದೆ ಹೇಳ್ರಿ, ಸೊ ದಟ್ ಈಸ್ ಅ ಸಾಮಾನ್ಯ ವ್ಯತ್ಯಾಸ ಡಿ ಸಿಗ್ತಾ ಇದೆ. ಡಿ ಫಾರ್ಮುಲಾ ಬೇರೆ ಅಂದ್ರೆ ನಾವು ಕಾಮನ್ ಆಗಿ ಇದನ್ನು ಬರಿತಾ ಇದ್ದೇವೆ, ಎ ಟು ದ ಎ ಒನ್ ಕಳಿರಿ ತಂದ. ಅಷ್ಟಲ್ಲ, ಯಾವ್ದು ಬೇಕಾದ್ರೂ ಸಹಿತ ರೈಟ್ ಆಗಿರ್ತಾ ಇದೆ. ನಾವು ಕಾಮನ್ ಆಗಿ ಯೂಸ್ ಮಾಡೋದು ಇದು, ಬಟ್ ಯಾವ್ದು ಬೇಕಾದ ಸೂತ್ರಗಳನ್ನ ನೀವೇನ್ ಮಾಡ್ಬೋದು, ಬಳಕೆ ಮಾಡಬಹುದು. ರೈಟ್. ಸೊ ಯಾವ್ದು ಬೇಕಾದನ್ನ ಬಳಕೆ ಮಾಡಿ ನೀವೇನ್ ಮಾಡ್ಬೋದು, ಸೊ ಸಮಾಂತರ ಶ್ರೇಣಿಯನ್ನ ಏನ್ ಮಾಡ್ಬೋದು, ಬರೀಬಹುದು, ನೆನ್ಪಿಟ್ಕೋರಿ. ಆಯ್ತಾ? ಸೊ ದಟ್ ಈಸ್ ಏನಪ್ಪಾ ಆತರ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ ಇದೆ ಸಮಾಂತರ ಶ್ರೇಣಿಯಲ್ಲಿ. ಓಕೆ, ಸೊ ಇದು ಇಕ್ವೇಶನ್ ಬಹಳ ಇಂಪಾರ್ಟೆಂಟ್ ಆಗಿದೆ. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಂಶವನ್ನ ನಾನು ನೋಡ್ತಾ ಇದ್ದೇನೆ, ಸೊ ನೆನ್ಪಿಟ್ಕೋರಿ. ಇನ್ನೊಂದು ಇಂಪಾರ್ಟೆಂಟ್ ಅಂಶ ಏನಪ್ಪಾ ಅಂದ್ರೆ, ಒಂದು ಉದಾಹರಣೆ ನೋಡೋಣ. 3 ಇದೆ, 5 ಇದೆ, 7 ಇದೆ, 9 ಇದೆ, ನೆಕ್ಸ್ಟ್ 11 ಇದೆ, ಡ್ಯಾಶ್ 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 ಇದೆ. ರೈಟ್. ಸೊ ಓಕೆ, ಈ ಒಂದು ಉದಾಹರಣೆಯನ್ನ ಗಮನಿಸಿದಾಗ ಏನ್ ಹೇಳ್ರಿ, ಈ ಒಂದು ಉದಾಹರಣೆಯನ್ನ ಸೊ ಗಮನಿಸಿದಾಗ ನಾವು ನೋಡೋದು ಏನಪ್ಪಾ ಅಂದ್ರ, ನೋಡಿ ಮೊದಲನೇ ಪದ ದಟ್ ಈಸ್ ಎ ಇದೆ, ನಿಮ್ಗೆ ಗೊತ್ತಿದೆ 3. ಹೌದಾ? ಮೊದಲನೇ ಪದ ಏನಿದೆ ಹೇಳ್ರಿ, ದಟ್ ಈಸ್ ಎ ಇದೆ. ಎ ಇಸ್ ಈಕ್ವಲ್ ಟು ಎಷ್ಟು ಹೇಳ್ರಿ, 3. ಕಾಮನ್ ವ್ಯತ್ಯಾಸ ಕಂಡುಹಿಡಿಬೇಕಾರ ಅಥವಾ ನಾವು ಈ ರೀತಿ ಬರಿಬಹುದು, ಎ ಅಂದ್ರೆ ಎ ಒನ್, ಎ ಟು ಅಂದ್ರೆ ಬರಿಬೋದಲ್ಲ, ಎ ಟು ಅಂದ್ರೆ ಎಷ್ಟು, 5 ಬರ್ತಾ ಇದೆ. ಎ ತ್ರೀ ಅಂದ್ರೆ ಎಷ್ಟಿದೆ, 9 ಇದೆ. ಹೌದಾ? ಎ ಫೋರ್ ಅಂದ್ರೆ ಎಷ್ಟು ಬರ್ತಾ ಇದೆ, 11. ಅಂದ್ರೆ ಇದು ಒಂದನೇ ಪದ, ಎರಡನೇ ಪದ, ಮೂರನೇ ಪದ, ನಾಲ್ಕನೇ ಪದ, 5ನೇ ಪದ ಬರ್ತಾ ಇದೆ. ಸೊ ಯಾವ್ದು ಬಿಟ್ಟು ನೋಡ್ರಿ, ಯಾವ್ದೊಂದು ಬಿಟ್ಟು ನೋಡ್ರಿ, ಹೆಸರು ಉಲ್ಟಾ ಆಯ್ತು ನೋಡ್ರಿ, ಗಡಬಡಿ ಮಾಡಂಗಿಲ್ಲ. ಎ ತ್ರೀ ಅಂದ್ರೆ 7 ಇದೆ, ಎ ಫೋರ್ ಅಂದ್ರೆ 9 ಇದೆ, ಎ ಫೈವ್ ಅಂದ್ರೆ ಏನಿದೆ ಹೇಳ್ರಿ, 11 ಇದೆ. ಹೌದಾ? ಗಮನಿಸ್ಬೇಕಿಲ್ಲಿ, ಯಾವ್ದಾದ್ರು ಒಂದು ಪದ ತಗೋರಿ, ಡಿ ಬೇಕಾಗಿದೆ ನಮ್ಗ. 5 3 ಕಳೀರಿ, ಎರಡನೇ ಪದದಾಗ ನೋಡಿ, ಎರಡನೇ ಪದದಾಗ ಮೊದಲನೇ ಪದ ಕಳೆದು ಅಂದ್ರೆ ಏನ್ ಬಂತು, 2 ಬಂತು. ದಟ್ ಈಸ್ ಡಿ ಸೇಮ್ ಬರ್ತಾ ಇದೆ. ಅಥವಾ ನಿಮ್ಗೆ ಯಾವ್ದು ಬೇಕಾತವ್ರಿ, 7 5 ಕಳೆದ್ರೆ 2, 9 7 ಕಳೆದ್ರೆ 2, 11 9 ಕಳೆದ್ರೆ 2, ಎಲ್ಲದ್ರ ಇಲ್ಲಿ ಏನಾಗ್ತದೆ ಹೇಳ್ರಿ, 2 ಆಗ್ತಾ ಇದೆ, ನೆನ್ಪಿಟ್ಕೋರಿ. ಹೌದಾ? ಸೊ ಈಗ ಯಾಕೆ ಇದನ್ನ ಬರಿತಾ ಇದ್ದೇನೆ ಅಂದ್ರೆ, ನಿಮ್ಗೆ ಸಮಾಂತರ ಶ್ರೇಣಿ ಹೆಂಗ್ ರೆಡಿ ಆಗ್ತಿದೆ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಒಂದನೇ ಪದ 3 ಇದೆ, ಎರಡನೇ ಪದ 5 ಇದೆ, 7 ಇದೆ, 9 ಇದೆ, 11 ಇದೆ, ಹಂಗ ಕಂಟಿನ್ಯೂ ಆಗ್ತಾ ಇದೆ ಅದು. ಮೊದಲನೇ ಪದ ದಟ್ ಈಸ್ ಯಾವ್ದು ಹೇಳ್ರಿ, ಎ ಬರ್ತಾ ಇದೆ. ಎ ಅಂದ್ರೆ ಏನು, 3 ಎ ಇದೆ. ಇನ್ನ ಎರಡನೇ ಪದ ಏನಿದೆ ಹೇಳ್ರಿ, ಎ ಪ್ಲಸ್, ಎ ಅಂದ್ರೆ ಎಷ್ಟು, 3. ಎ ಅಂದ್ರೆ ಎಷ್ಟು, 3. ಯಾಕ 3 ಇದೆ. ಎ ಪ್ಲಸ್ ಡಿ, ಕಾಮನ್ ಡಿಫರೆನ್ಸ್ ಎಷ್ಟಿದೆ, 2. ನೋಡಿ 3 ಪ್ಲಸ್ 2, 5 ಬರಿಬಹುದು. 5 3 ಪ್ಲಸ್ 2 ಬರಿಬಹುದಲ್ಲ. 3 ಪ್ಲಸ್ 2 ಅಂದ್ರೆ ಎಷ್ಟು, 5. ಅದಕ್ಕೆ ನಾವು ಎ ಪ್ಲಸ್ ಡಿ ಅಂತ ನಾವು ಕರಿತಾ ಇದ್ದಾರೆ ಎರಡನೇ ಪದವನ್ನ. ಮೂರನೇ ಪದವನ್ನ ಏನ್ ಬರಿಬಹುದು ಹೇಳ್ರಿ, ಸೊ ಡಿ ಬರಿಬೇಕು. 3 ಇಂಟು 2 ಪ್ಲಸ್ ಏನಪ್ಪಾ ಅಂದ್ರೆ 2. 3 2 6, ಸಾರಿ 3 2 6 ಪ್ಲಸ್ ಏನ್ ಹೇಳ್ರಿ, ನೋಡಿ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಂಗಿಲ್ಲ. ಡಿ ಏನಾಗ್ತದಪ್ಪ ಅಂದ್ರೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸಾರಿ, ಒಂದ್ ನಿಮಿಷ, ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನೋಡಿ, ಕ್ಲಿಯರ್ ಆಗಿ. ಸೊ ಇಲ್ಲಿ ಮೊದಲನೇ ಪದ ಯಾವ್ದೈತೆ ಹೇಳ್ರಿ, 3 ಬರಿತಾ ಇದ್ದೇನೆ. ಡಿ ಏನಾಗಿದೆ, ಡಬಲ್ ಸಲ ಆಗಿದೆ. ಡಿ ಏನಾಗಿದೆ, ಡಬಲ್ ಸಲ.
ಸೊ ದಟ್ ಈಸ್ 2 ಇಂಟು 2 ದಟ್ ಈಸ್ 4 4 ಪ್ಲಸ್ 3 ದಟ್ ಈಸ್ 7 ಆಗ್ತಾ ಇದೆ. ಅಂದ್ರೆ ಏನ್ ಹೇಳ್ರಿ a ಪ್ಲಸ್ 2d ಬರ್ತಾ ಇದೆ. ಹೌದಾ ನೋಡ್ರಿ ಇಲ್ಲಿ ಒಂದು ಡಿ ಇಲ್ಲ, ಇಲ್ಲಿ ಒಂದು ಡಿ ಇದೆ, ಇಲ್ಲಿ 2 ಡಿ ಇದೆ, ಹಂಗಾರೆ ಇಲ್ಲಿ 3 ಡಿ ಬರ್ತಾ ಇದೆ, ಹಂಗಾರೆ ಇಲ್ಲಿ 4 ಡಿ ಬರ್ತಾ ಇದೆ. ನೆನ್ಪಿಟ್ಕೋರಿ ಯಾಕಿದ್ ಮಾತು ಹೇಳ್ತಾ ಇದ್ದೇನೆ ಅಂದ್ರ ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಏನಪ್ಪಾ ಅಂತಂದ್ರ ನೋಡಿ ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದೀನಿ, A1 ಅಂದ್ರೆ ಎ ಬರಿತಾ ಇದೀನಿ, A2 ಅಂದ್ರೆ ಏನ್ ಬರಿಬಹುದು a ಪ್ಲಸ್ ಡಿ ಬರಿಬಹುದು, A3 ಅಂದ್ರೆ ಏನ್ ಬರಿಬಹುದು a ಪ್ಲಸ್ 2d ಬರಿತಾ ಇದ್ದಾನೆ. ಹೌದಾ ಅದೇ ರೀತಿ A4 ಅಂದ್ರೆ ಏನ್ ಬರಿತಾ ಇದ್ದಾನೆ a ಪ್ಲಸ್ 3d. ಇದು ಬಹಳ ಇಂಪಾರ್ಟೆಂಟ್, ಎಲ್ಲಾ ಲೆಕ್ಕಗಳಿಗೆ ಬೇಕಾಗ್ತಾ ಇದೆ ಇದು ನಮಗೆ ಮುಂದೆ. ನೋಡಿ ಇಲ್ಲಿ ಡಿ ಇಲ್ಲ, ಇಲ್ಲಿ ಒಂದು ಡಿ ಇದೆ, ಇಲ್ಲಿ 3 ಇದ್ದಾಗ ಇಲ್ಲಿ 2 ಡಿ ಇದೆ, ಇಲ್ಲಿ 4 ಇದ್ದಾಗ ಇಲ್ಲಿ 3 ಡಿ ಇದೆ. ಹೌದಾ ನೆಕ್ಸ್ಟ್ ನೋಡ್ರಿ ಇಲ್ಲಿ 5 ಇದ್ದಾಗ ಇಲ್ಲಿ 4 ಡಿ ಒಂದು ಕಡಿಮೆ ಆಗ್ತಾ ಇದೆ. ಹೌದಾ ಸೊ ಇಲ್ಲಿ 6 ಡಿ ಇದ್ದಾಗ ಇಲ್ಲಿ ಒಂದು ಕಡಿಮೆ ಆಗ್ತಾ ಇದೆ 5 ಡಿ. ಹೌದಾ ಇಲ್ಲಿ 10 ಇದ್ದಾಗ ಇಲ್ಲಿ 9 ಆಗ್ತಾ ಇದೆ, ಯಾಕ ಒಂದು ಕಡಿಮೆ ಆಗ್ತಾ ಇದೆ. ಇಲ್ಲಿ 20 ಇದ್ದಾಗ ಇಲ್ಲಿ ಏನಾಗ್ತಾ ಇದೆ 19 ಡಿ ಆಗ್ತಾ ಇದೆ. ಹೌದಾ ಎಸ್ 19 ಡಿ ಆಗ್ತಾ ಇದೆ. ನೆನ್ಪಿಟ್ಕೋರಿ, ಕನ್ಫ್ಯೂಷನ್ ಮಾಡ್ಕೋಂಗಿಲ್ಲ. ನೋಡಿ 20 ಇದ್ದಾಗ ಏನಾಯ್ತು a ಪ್ಲಸ್ 19 ಡಿ ಆಯ್ತು. ರೂಲ್ಸ್ ಗೊತ್ತಿರ್ಬೇಕಾಗುತ್ತೆ. ನೆಕ್ಸ್ಟ್ a 30 ಇತ್ತಂದ್ರೆ ಏನಾಗ್ತದೆ ಹೇಳ್ರಿ a ಪ್ಲಸ್ 29 ಡಿ ಆಗ್ತಾ ಇದೆ. ನೆನ್ಪಿಟ್ಕೋರಿ ರೈಟ್. ಸೊ ಒಂದ್ ವೇಳೆಕ ನೋಡಿ 20 ಇದ್ದಾಗ 19 ಆಗ್ತಾ ಇದೆ, 30 ಇದ್ದಾಗ ಏನಾಗಾಯ್ತು ಒಂದು ಕಡಿಮೆ ಆಗ್ತಾ ಇದೆ. ರೈಟ್. ಸೊ ಈಗ ಉದಾಹರಣೆ 100 ಇತ್ತಂದ್ರೆ ನೆನ್ಪಿಟ್ಕೋರಿ, ಎಷ್ಟಿತ್ತಂದ್ರೆ 100 ಇತ್ತಂದ್ರೆ ನೋಡಿ 100 ಇತ್ತಂದ್ರೆ ಏನಾಗ್ತಾ ಇದೆ a ಪ್ಲಸ್ 99 ಡಿ ಆಗ್ತಾ ಇದೆ. ರೈಟ್. ಒಂದು ವೇಳೆ ಏನಾದ್ರೂ ಎನ್ನೇ ಪದ ಇತ್ತಂದ್ರೆ a ಬರಿಬೇಕು. ಸೊ ಇಲ್ಲಿ 100ದಾಗ ಒಂದು ಕಳೆದವು, 30ರಾಗ 1 ಕಳೆದವು, 20ರಾಗ 1 ಕಳೆದಾವೆ. ಹಾಗಾದ್ರೆ ನಾವೇನ್ ನೋಡ್ಬೇಕು, ಇಲ್ಲಿ ಎನ್ ಇದೆ ಅಂದ್ಕೊಳ್ಳಿ, ಎನ್ದಾಗ ಒಂದು ಕಳಿಬೇಕು, ಡಿ ಇದೆ ಡಿ ಬರಿಬೇಕು. ದಟ್ ಈಸ್ ದಿ ಫಾರ್ಮುಲಾ ಆಫ್ ಏನಪ್ಪಾ ಅಂದ್ರ ಸಮಾಂತರ ಶ್ರೇಣಿಯ ಎನ್ನೇ ಪದವನ್ನು ಕಂಡುಹಿಡಿತಕ್ಕಂತ ಸೂತ್ರ. ಎನ್ನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಯಾವ್ದಪ್ಪ ಅಂತ ಕೇಳಿದ್ರೆ ದಟ್ ಈಸ್ ನೆನ್ಪಿಟ್ಕೋರಿ an is equal to a plus n minus 1 into d ಬರ್ತಾ ಇದೆ. ದಟ್ ಈಸ್ ಏನಪ್ಪಾ ಅಂದ್ರೆ ಫಾರ್ಮುಲಾ ಅಂತ ನಾವು ಕರಿತಾ ಇದ್ದಾವೆ. ನೋಡಿ ಸೂತ್ರ ಯಾವ ರೀತಿ ರೆಡಿ ಆಗ್ತಾ ಇದೆ. ರೈಟ್. ಸೊ ದಟ್ ಈಸ್ ಇಂಪಾರ್ಟೆಂಟ್ ಇದೆ, ಗೊತ್ತಿರ್ಬೇಕಂತ ಹೇಳ್ತಾ ಈ ಸೂತ್ರಕ್ಕೆ ಸಂಬಂಧಪಟ್ಟಂತ ಒಂದು ವೆರೈಟಿ ಲೆಕ್ಕಗಳಿದಾವೆ, ಬನ್ನಿ ಬಿಡಿಸುವಂತ ಪ್ರಯತ್ನ ಮಾಡೋಣ. ಸೊ ಮೊದಲೇ ಪ್ರಶ್ನೆ ಏನಿದೆಪ್ಪ ಅಂದ್ರೆ ಸಮಾಂತರ ಶ್ರೇಣಿ ಎನ್ನೇ ಪದವು 6n plus 2 ಇದೆ. ಎನ್ನೇ ಪದ ಅಂದ್ರೆ ಏನ್ ಹೇಳ್ರಿ ಕೊನೆಯ ಪದ. an is equal to 6n plus 2 ಇದೆ. ಮೊದಲ 3 ಪದಗಳನ್ನ ಬರೆಯಿರಿ ಅಂದ್ರೆ ಮೊದಲ 3 ಪದಗಳಂದ್ರೆ a1 a2 a3. ಹೌದಾ a1 a2 a3 ಅಂದ್ರೆ ಏನ್ ಹೇಳ್ರಿ a1 ಅಂದ್ರೆ ದಟ್ ಈಸ್ n is equal to 1ನೇ ಪದ ತುಂಬ್ರಿ. ಇಲ್ಲಿ ನೋಡಿ an is equal to ಏನಿದೆ ನಮ್ದ 6n plus 2 ಆಲ್ರೆಡಿ ಕೊಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್ ಇದೆ ನೋಡಿ, n ಜಾಗದಾಗ 1 ತುಂಬ್ರಿ, 6 ಇಂಟು ಬ್ರಕೆಟ್ ದಾಗ ಬರ್ಕೋರಿ, n ಇಂಟು ಇರೋದ್ರಿಂದ ಬ್ರಕೆಟ್ ಬರಿಬೇಕು, ಪ್ಲಸ್ n ಅಂದ್ರೆ 1 ಬರೆದಿದ್ದಾವೆ. ಮೊದಲು ಗುಣಾಕಾರ ಮಾಡ್ರಿ, 6 ಒಂದಲೇ 6, ನೆಕ್ಸ್ಟ್ 2 ಇದೆ, 6 2 ಕೂಡಿಸಿದ್ರೆ ಎಷ್ಟಾಯ್ತು 8 ಆಯ್ತು. ದಟ್ ಈಸ್ ಮೊದಲನೇ ಪದ 8 ಬಂತು. ಇನ್ನ n is equal to 1 ತೊಂದ್ರಿ, ಇನ್ನ n is equal to 2 ತಗೊಂಡು, ಯಾಕ 3 ಪದಗಳಂದರೆ ನಮ್ದು ಎನ್ನೇ ಪದ ಏನಿದೆ 6n plus 2 ಇದೆ, 6 ಇದೆ. ಹೌದಾ n ಅಂದ್ರೆ ಎಷ್ಟು ತುಂಬಬೇಕು 2 ತುಂಬಬೇಕು, ಪ್ಲಸ್ 2, 6 ಇಡ್ಲಿ 12 ಪ್ಲಸ್ 2 ದಟ್ ಈಸ್ ಏನಪ್ಪಾ ಅಂದ್ರ 14. ದಟ್ ಈಸ್ ಎರಡನೇ ಪದ. ಒಂದನೇ ಪದ ಸಿಕ್ತು, ಎರಡನೇ ಪದ ಸಿಕ್ತು. ನೆಕ್ಸ್ಟ್ n is equal to 2 ತುಂಬೇಕ್ರಿ 3 ತುಂಬಬೇಕು. ಹೌದಾ n is equal to 3 ತುಂಬೋಣ. an is equal to ಏನು ಕೊಟ್ಟಿದ್ದಾರೆ 6n plus 2 ಕೊಟ್ಟಿದ್ದಾರೆ. ನೋಡ್ರಿ ಸಿಂಪಲ್ ಇದೆ. a ಇದೆ, n ಅಂದ್ರೆ 3, 6, n ಅಂದ್ರೆ 3 ಪ್ಲಸ್ 2 ಗುಣಾಕಾರ ಮಾಡ್ರಿ, 6 3 18 ಪ್ಲಸ್ 2 18 2 ಅಷ್ಟು 20. ದಟ್ ಈಸ್ 20. ಹಂಗಾರ ಆ 3 ಪದಗಳು ಯಾವಪ್ಪ ಆತರ ಸೊ ನೆನ್ಪಿಟ್ಕೋರಿ. ಆ 3 ಪದಗಳು, ಆ 3 ಪದಗಳು ಮೊದಲನೇ ಪದ ಯಾವ್ದದಪ್ಪ ಅಂತ ಕೇಳಿದ್ರೆ 8, ನೆಕ್ಸ್ಟ್ 14, ನೆಕ್ಸ್ಟ್ 20 ಡ್ಯಾಶ್ ಡ್ಯಾಶ್. ರೈಟ್. ಸೊ ಇದೇ ರೀತಿ ಬರ್ತಾ ಇದೆ, ನೆನ್ಪಿಟ್ಟುಕೋರಿ. ಸೊ ಈ ರೀತಿ ನಾವು 3 ಪದಗಳನ್ನ ಸಿಂಪಲ್ ಆಗಿ ಕಂಡುಹಿಡ್ಬೋದು. ಯಾವಾಗ ಕೊನೆಯ ಪದವನ್ನ ಕೊಟ್ಟಾಗ ಅಥವಾ ಎನ್ನೇ ಪದವನ್ನ ಕೊಟ್ಟಾಗ ಆರಾಮಾಗಿ ಬರೀಬಹುದು. ರೈಟ್. ಎಸ್ ಬನ್ನಿ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಸೇಮ್ ಇದೆ. ಬನ್ನಿ ಸಮಾಂತರ ಶ್ರೇಣಿ ಎನ್ನೇ ಪದ 3n² minus 5 ಕೊಟ್ಟಿದ್ದಾರೆ. ಒಂದ್ ಸ್ವಲ್ಪ ವೆರೈಟಿ ಆಗಿದೆ. ಹೌದಾ ಸೊ ಏನು ಕೊಟ್ಟಿದ್ದಾರೆ ಹೇಳ್ರಿ an is equal to 3n² minus 5 ಕೊಟ್ಟಿದ್ದಾರೆ. ಮೊದಲ 3 ಪದ ಅಂದ್ರೆ ನಿಮಗೆ ಈಗಾಗಲೇ ಗೊತ್ತೈತಿ. n is equal to 2 ತುಂಬೋಣ, 1 ತುಂಬೋಣ ರೀ. an is equal to ಏನು ಕೊಟ್ಟಿದ್ದಾರೆ 3n² minus 5 ಕೊಟ್ಟಿದ್ದಾರೆ. ಹೌದಾ ಸೊ n ಅಂದ್ರೆ ಎಷ್ಟು ತುಂಬಬೇಕು ರೀ 1, 3 n ಅಂದ್ರೆ 1² minus 5.
ಇಲ್ಲಿ ನಾವು ಡೈರೆಕ್ಟ್ ಗುಣಾಕಾರ ಮಾಡಂಗಿಲ್ಲ, ಅಪ್ಪೆಲ್ಲ ಬ್ರಕೆಟ್ ಅನ್ನ ಬಿಡಿಸ್ಬೇಕಾಗ್ತದ. ಬ್ರಕೆಟ್ ಏನದ ಸ್ಕ್ವೇರ್ ಇದೆ, 3 ಹೆಂಗದ ಹಂಗ ಬರ್ರಿ. 1 ಸ್ಕ್ವೇರ್ ಅಂದ್ರೆ 1 ಮೈನಸ್ 1 ಸ್ಕ್ವೇರ್ ಅಂದ್ರೆ 1 ಒಂದಲೇ ಅಂದಂಗ, ಒಂದನ್ನ 2 ಸಲ ಗುಣಾಕಾರ ಮಾಡೋದ ರೈಟ್. 1 ಸ್ಕ್ವೇರ್ ಅಂದ್ರೆ ಏನ್ ಹೇಳ್ರಿ, 1 ಇಂಟು 1 ಅಂದಂಗ. 1 ಒಂದಲೇ ಎಷ್ಟು ಬರ್ತೈತಿ, 1 ಬರ್ತಾ ಇದೆ, ನೆನ್ಪಿಟ್ಕೋರಿ. ಇವಾಗ 3 ಒಂದಲೇ 3, ಅದ್ರ 5 ಕಳಿರಿ ನೋಡ್ರಿ. ಒಂದ್ ಕಡೆ ಸಣ್ಣ ಸಂಖ್ಯೆ ಇದೆ, ಒಂದ್ ಕಡೆ ದೊಡ್ಡ ಸಂಖ್ಯೆ ಇದೆ. ಒಂದ್ ಕಡೆ ಪ್ಲಸ್ ಬಂದದ, ಒಂದ್ ಕಡೆ ಮೈನಸ್ ಬಂದದ. ಒಂದ್ ಕಡೆ ಪ್ಲಸ್ ಒಂದ್ ಕಡೆ ಮೈನಸ್ ಬತ್ತಂದ್ರ, ಅಥವಾ ಒಂದ್ ಕಡೆ ಮೈನಸ್ ಒಂದ್ ಕಡೆ ಪ್ಲಸ್ ಬತ್ತಂದ್ರ ಕಳಿಬೇಕಾಗ್ತಾ ಇದೆ. ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ 5ರ 3 ಕಳೆದ್ರೆ ಎಷ್ಟು ಹೇಳ್ರಿ, 2. 5ರ ಹಿಂದ ಯಾವ ಚಿಹ್ನೆ ಐತಿ, ಮೈನಸ್ ಐತಿ ಅಂದ ಕೂಡಲೇ ಮೈನಸ್ ಬರೀಬೇಕು. ದಟ್ ಈಸ್ ಏನಪ್ಪಾ ಅಂದ್ರೆ ಇದು ಮೊದಲನೇ ಪದ ರೈಟ್. ಓಕೆ, ನೆಕ್ಸ್ಟ್ ಇವಾಗ ಏನ್ ಮಾಡೋಣ ಅಂದ್ರೆ n ಇಸ್ ಈಕ್ವಲ್ ಟು 2 ತಗೋಣ. n ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, 3 n ಸ್ಕ್ವೇರ್ ಮೈನಸ್ 5 ಇದೆ. n ಅಂದ್ರೆ 2 ತಗೋರಿ, 3 n ಅಂದ್ರೆ 2 ಬ್ರಕೆಟ್ ಸ್ಕ್ವೇರ್ ಮೈನಸ್ 5 ಇದೆ, 3 ಇದೆ. 2 ಸ್ಕ್ವೇರ್ ಅಂದ್ರೆ 2 ಇಂಟು 2, 2ನೇ 2 ಸಾರಿ ಗುಣಾಕಾರ ಮಾಡೋದು ಹೌದಾ. 2 2 ಎಷ್ಟು ಬರ್ತಿದ್ರಿ, 4 ಮೈನಸ್ 5. 3 4 ಎಷ್ಟಾಯ್ತು, 12. 12ರ 5 ಕಳೆದು ಅಂದ್ರೆ ಎಷ್ಟು ಬತ್ರಿ, 7 ಬತ್ತು. ದಟ್ ಈಸ್ ಏನಪ್ಪಾ ಅಂದ್ರೆ 2 ಬಂತು, ನೆನ್ಪಿಟ್ಟುಕೋರಿ. ದಟ್ ಈಸ್ 7 ಎರಡನೇ ಪದ 2 ಅಂದ್ರೆ ದಟ್ ಈಸ್ ಸೆಕೆಂಡ್ ಟರ್ಮ್ ಸಿಕ್ ನಮ್ಗ ಹೌದಾ. ಎಸ್, ಇನ್ನು 3 ಪದಗಳನ್ನ ಕೂಡ ಇನ್ನೊಂದು ಯಾವ್ದು ಹೇಳ್ರಿ, n ಇಸ್ ಈಕ್ವಲ್ ಟು 3. n ಇಸ್ ಈಕ್ವಲ್ ಟು ಆಲ್ರೆಡಿ ಗಿವನ್ ಏನ್ ಕೊಟ್ಟಿದ್ದಾರೆ, 3n ಸ್ಕ್ವೇರ್ ಮೈನಸ್ 5 ಕೊಟ್ಟಿದ್ದಾರೆ ಹೌದಾ. ಸೊ n ಜಾಗದಾಗ ಏನ್ ಮಾಡೋಣ, 3 ತುಂಬೋಣ. 3 ಇದೆ, n ಅಂದ್ರೆ 3 ಬ್ರಕೆಟ್ ಸ್ಕ್ವೇರ್ ಮೈನಸ್ 5 ಆಗ್ತಾ ಇದೆ ಹೌದಾ. ಎಸ್, ಪಹಲ ಬ್ರಕೆಟ್ ಸ್ಕ್ವೇರ್ ಅನ್ನ ತೆಗಿರಿ. 3 ಸ್ಕ್ವೇರ್ ಅಂದ್ರೆ ಏನಾಗ್ತದ, 3 ಮೂರ್ಲೆ ಅಂದಂಗ, 3 ಮೂರ್ಲೆ 9 ಹೌದಾ. ಎಸ್, ಈ ಗುಣಾಕಾರ ಮಾಡ್ರಿ. 3 9 27, 27ರ 5 ಕಳೆದ್ರೆ ಎಷ್ಟು ಬಂತು, 22. ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ಹಂಗಾರೆ ನಮ್ಮ 3 ಪದಗಳು ಸಿಕ್ಕಲ್ಲ. ಯಾವ, ಒಂದು -2, ನೆಕ್ಸ್ಟ್ 7 ಬಂತು, ನೆಕ್ಸ್ಟ್ ಏನ್ ಬಂತು 22 ಬಂತು ರೈಟ್. ಸೊ ಸಮಾಂತರ ಶ್ರೇಣಿ nನೇ ಪದ ಅಂದರು. ಸೊ ಆ ಪ್ರಶ್ನೆ ಕರೆಕ್ಟ್ ಐತಿವಲ್ಲ ಚೆಕ್ ಮಾಡ್ಕೋಬೇಕಾಗ್ತದ. ಕೆಲವೊಮ್ಮೆ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳು ಕೆಲವೊಮ್ಮೆ ಏನಾಗ್ಬೋದು ಹೇಳ್ರಿ, ಹಿಂಗ ಅನ್ಬೋದು, ಸಮಾಂತರ ಶ್ರೇಣಿ nನೇ ಪದ 3n ಸ್ಕ್ವೇರ್ ಮೈನಸ್ 5, ಆದರೆ ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ, ಅಥವಾ ಈ ಪದಗಳು ಸಮಾಂತರ ಶ್ರೇಣಿಯಲ್ಲಿವೆ ಎಂದು ತೋರಿಸಿವಿ ಅನ್ಬೋದು ನಿಮಗೆ. ಅವಾಗ ನೋಡ್ರಿ, 3 ಒಂದಲೇ 3 ಬತ್ತು, 3 5 ಕಳೆದ್ರೆ -2 ಬತ್ತು. 3 4 12, 12ರ 5 ಕಳೆದ್ರೆ ಎಷ್ಟು ಬತ್ತು, 7 ಬತ್ತು. 3 ಸ್ಕ್ವೇರ್ ಅಂದ್ರೆ ಏನಾಯ್ತು, 9, 9 3 27ರ 5 ಕಳೆದ್ರೆ 22. ಹಾಗಾದ್ರೆ ನಮ್ಮ ಪದಗಳು ಯಾವ ಬಂದುಪ್ಪ ಅಂತ ಕೇಳಿದ್ರೆ, ಸೊ ಮೊದಲನೇ ಪದ ಏನ್ ಬಂತು, -2, ನೆಕ್ಸ್ಟ್ 7, ನೆಕ್ಸ್ಟ್ 22. ಸೊ ಡಿ ಅನ್ನ ಕಂಡುಹಿಡ್ಕೋಬೇಕಾಗ್ತದ. 7ರಾಗ ಇದನ್ನ ಕಳಿಬೇಕಾಗ್ತದ. ಇದು ಮೈನಸ್ ಇರೋದ್ರಿಂದ ಬ್ರಕೆಟ್ದಾಗ ಬರಿತಾನು. 7 + 2 ಅಂದ್ರೆ ಎಷ್ಟಾಯ್ತು, 9 ಆಯ್ತು. ಅಥವಾ ನೆಕ್ಸ್ಟ್ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡ್ಕೋಬೇಕಾಗ್ತದ. ಅಥವಾ 22ರ 7 ಕಳೀರಿ, 22 ಅಥವಾ ಹಿಂದಿನ ಪದ ಕಳೆದಂದ್ರೆ ಎಷ್ಟು ಬಂತು, ಡಿ. ಸೊ ಈ ಡಿ ಏನಾಗಿಲ್ಲ ಹೇಳ್ರಿ, ಸಮ ಇಲ್ಲ. ಏನಾಗಿಲ್ಲ, ಸಮ ಇಲ್ಲ. ಸಮ ಇಲ್ಲ ಅಂದ ಕೂಡಲೇ ಈ ಸಮಾಂತರ ಶ್ರೇಣಿಯ nನೇ ಪದ ಏನದಲ್ಲ, 3n ಸ್ಕ್ವೇರ್ ಮೈನಸ್ 5, ಇದು ಸಮಾಂತರ ಶ್ರೇಣಿಯಲ್ಲಿ ಇಲ್ಲ ಅಂತ ಹೇಳ್ತಾನ. ಸಮಾಂತರ ಶ್ರೇಣಿಯಲ್ಲಿ ಇಲ್ಲ, ಈ ಪದಗಳು ಸಮಾಂತರ ಶ್ರೇಣಿಯಲ್ಲಿ ಇಲ್ಲ ಅಂತ ಹೇಳ್ತಾ ಇದಾವೆ, ನೆನ್ಪಿಟ್ಕೋ. ಸಮಾಂತರ ಶ್ರೇಣಿಯಲ್ಲಿ ಈ ಪದಗಳು ಬರುವುದಿಲ್ಲ, ನೆನ್ಪಿಟ್ಕೋರಿ. ಲೆಕ್ಕ ಬಿಡಿಸಿದ್ದು ಕರೆಕ್ಟ್ ಅದ, ಬಟ್ ಆ ಪ್ರಶ್ನೆ ಹಿಂಗೂ ಕೇಳ್ಬೋದು, ಈ ಪದಗಳು ಸಮಾಂತರ ಶ್ರೇಣಿ ಎಲ್ಲಿವೆ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ಬೇಕು. ಯಾಕೆ ಇಲ್ಲ ಅಂದ್ರ ಇಲ್ಲಿ ಏನಿಲ್ಲ ಹೇಳ್ರೆ, ಸಾಮಾನ್ಯ ವ್ಯತ್ಯಾಸ ಸಮವಾಗಿಲ್ಲ, ನೆನ್ಪಿಟ್ಕೋರಿ. ಸಾಮಾನ್ಯ ವ್ಯತ್ಯಾಸ ಸಮವಾಗಿಲ್ಲ. ಸಮ ಇತ್ತಂದ್ರ ಮಾತ್ರ ಅದು ಏನಾಗಿರ್ತದ, ಸಮಾಂತರ ಶ್ರೇಣಿ ಆಗಿರ್ತಾ ಇದೆ, ನೆನ್ಪಿರ್ಲಿ. ಓಕೆ, ಎಸ್, ಬನ್ನಿ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ. ಸೊ ನಿಮ್ಗಾಗಿದೆ, ಸೊ ಇದನ್ನ ಟ್ರೈ ಮಾಡಿ. ಮೊದಲು ಏನ್ ಮಾಡ್ರಿ ಅಂದ್ರ ಪದಗಳನ್ನ ಕಂಡುಕೋರಿ. 1ನೇ ಪದ, 2ನೇ ಪದ, 3ನೇ ಪದ, ಆಮೇಲೆ ಕನ್ಫರ್ಮ್ ಮಾಡ್ಕೋರಿ. ಡಿ a2 - a1 a3 - a2 ಕನ್ಫರ್ಮ್ ಮಾಡ್ಕೊಂಡ ಡಿ ಬೆಲೆ 2 ಈಕ್ವಲ್ ಇದ್ದು ಅಂದ್ರೆ ಸೊ ದಟ್ ಈಸ್ ಏನಾಗಿರ್ತದೆ, ಸಮಾಂತರ ಶ್ರೇಣಿ ಆಗಿರ್ತಾ ಇದೆ. ಬನ್ನಿ, ಓಕೆ, ಮತ್ತೊಂದು ಹೊರೈಟಿ ಆಗಿರ್ತಕ್ಕಂಥ ಪ್ರಶ್ನೆ, ಬೇರೆ ಟೈಪ್ ಇದೆ. ಸಮಾಂತರ ಶ್ರೇಣಿಯ ಮೊದಲನೇ ಪದ ಅಂದ್ರೆ ದಟ್ ಈಸ್ ಎ ಎಷ್ಟು ಕೊಟ್ಟಿದ್ದಾರೆ, 10. ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಡಿ ಕೊಟ್ಟಿದ್ದಾರೆ 3. ಹಾಗಾದ್ರೆ ಸಮಾಂತರ ಶ್ರೇಣಿಯನ್ನ ಬರೇರಿ ಅಂತ ಹೇಳಿದ್ದಾರೆ. ಸಮಾಂತರ ಶ್ರೇಣಿಯನ್ನ ಬರೇರಿ ಅಂತ ಹೇಳಿದ್ದಾರೆ. ಮೊದಲನೇ ಪದ ಕೊಟ್ಟಿದ್ದಾರೆ, ವ್ಯತ್ಯಾಸ ಕೊಟ್ಟಿದ್ದಾರೆ, ಹೌದಾ. ಸೊ ನಮಗೇನು ಕಂಡಿಡಿ ಅಂದ್ರು, ಸಮಾಂತರ ಶ್ರೇಣಿ. ಸಮಾಂತರ ಶ್ರೇಣಿ ಅಂದ್ರೆ ಮೊದಲನೇ ಪದ a1 ಅನ್ನ ಹೆಂಗ್ ಬರಿತಾವು, ಎ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, 10, ಹೌದಾ. ಎರಡನೇ ಪದವನ್ನು ಹೆಂಗ್ ಬರಿತಾನವ, a2 ಬರಿತಾ ಇದಾವೆ. a2 ಅಂದ್ರೆ ಈಗಾಗಲೇ ಹೇಳಿದನಲ್ಲ, a + ಡಿ ಬರಿತಾ ಇದಾವೆ. ಎ ಅಂದ್ರೆ 10, ಡಿ ಅಂದ್ರೆ 3. ಸೊ ದಟ್ ಈಸ್ ಎಷ್ಟಾಯ್ತು, 13 ಆಯ್ತು. ನಾನು ಈಗಾಗಲೇ ಹೇಳಿದ್ದೇನೆ ಇವುಗಳನ್ನ. ಇನ್ನ 3ನೇ ಪದ ಅಂದ್ರೆ ಹೆಂಗ್ ಬರಿಬಹುದು,
A3 ಇಸ್ ಈಕ್ವಲ್ ಟು ಎ ಪ್ಲಸ್ ಹೆಂಗ್ ಬರಿಬೋದು 2D. ಇಲ್ಲಿ 3 ಇತ್ತಂದ್ರೆ ಇಲ್ಲಿ ಒಂದು ಕಡಿಮೆ ಇರ್ತದ, ಅವಾಗ ಎ ಅಂದ್ರೆ 10, 2 ಡಿ ಅಂದ್ರೆ ಎಷ್ಟಿದೆ 3 ಇದೆ, 10 ಗುಣಾಕಾರ ಮಾಡ್ರಿ 2 3 6. ಸೊ ಆನ್ಸರ್ ಎಷ್ಟು ಬಂತು 16 ಬಂತು. ಹೌದಾ? ಸಮಾಂತರ ಶ್ರೇಣಿಯನ್ನ ಬರೀರಿ ಸಾಕರ್ಲೆ, ಅಥವಾ ಇನ್ನೊಂದು ಬರೀತೀರಾ ಬರೀರಿ, ಇನ್ನೊಂದು ಬೇಕಾರೆ A4 ಎ ಪ್ಲಸ್ 4ನೇದು ಹೆಂಗ್ ಬರೀತಾವು 3D. ಎ ಅಂದ್ರೆ 10 ಇಂಟು 3 ಇದೆ, 3 ಬೇರೆ ಡಿ ಅಂದ್ರೆ ಸೊ ದಟ್ ಈಸ್ ಆಲ್ಸೋ 3 ಇದೆ. ಹೌದಾ? ಸೊ 10 3 3 9 ಕೂಡ್ಸಿದ್ರೆ ಎಷ್ಟಾಯ್ತ್ರಿ 19. ಸಮಾಂತರ ಶ್ರೇಣಿಯನ್ನ ಬರೀರಿ ಅಂದರೆ ಹಾಗಾದ್ರೆ ನಮ್ಮ ಸಮಾಂತರ ಶ್ರೇಣಿ ಏನಾಗ್ತದೆ, 1ನೇ ಪದ 10, 2ನೇ ಪದ 13, 3ನೇ ಪದ 16, 4ನೇ ಪದ 19 ಡ್ಯಾಶ್ ಡ್ಯಾಶ್. ಇದು ಸಮಾಂತರ ಶ್ರೇಣಿ. ಪ್ರಶ್ನೆ ಕೇಳಿದಾಗ ಉತ್ತರಗಳನ್ನ ಬರಿಬೇಕಾಗ್ತಾ ಇದೆ. ಸಿಂಪಲ್ ಆಗಿದೆ, ಆರಾಮಾಗಿ ಬರಿಬಹುದು. ಹೌದಾ? ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಸೇಮ್ ಪ್ರಶ್ನೆ ಇದೆ. ಏನು ಕೊಟ್ಟಿದಾರಪ್ಪ ಅಂದ್ರ ಮೊದಲನೇ ಪದ ಕೊಟ್ಟಿದ್ದಾರೆ 4, ವ್ಯತ್ಯಾಸ ಕೊಟ್ಟಿದ್ದಾರೆ -3. ಹಾಗಾರ A1 ಇಸ್ ಈಕ್ವಲ್ ಟು ಆಲ್ರೆಡಿ ನಿಮ್ಗೆ ಗೊತ್ತದ ಏನೇ ಇರ್ತದ, ಎ ಅಂದ್ರೆ ಎಷ್ಟು ಹೇಳ್ರಿ 4. ಇನ್ನು ಎರಡನೇ ಪದ ಕಂಡುಹಿಡ್ಕೋಬೇಕು. ಎರಡನೇ ಪದ ಅಂದ್ರೆ ಎ ಪ್ಲಸ್ ಡಿ. ಎ ಅಂದ್ರೆ 4 ಇದೆ, ಡಿ ಅಂದ್ರೆ -3 ಇದೆ ರೀ. ಡಿ ಅಂದ್ರೆ -3 ಕೊಟ್ಟಿದ್ದಾರೆ. 4ರ 3 ಕಳೆದ್ರೆ ಎಷ್ಟು ಬಂತು 9. ನೆಕ್ಸ್ಟ್ ಮೂರನೇ ಪದ ದಟ್ ಈಸ್ A3. ಎ ಪ್ಲಸ್ 2 ಡಿ ಇದೆ. ಎ ಅಂದ್ರೆ ಎಷ್ಟು ಬರಿಬಹುದು 4 ಇದೆ, ಪ್ಲಸ್ ಇದೆ 2, ಡಿ ಅಂದ್ರೆ -3 ಇದೆ. ನೋಡಿ 4 ಇದೆ, 4 ಬೇರೆ ಪ್ಲಸ್ ಇಂಟು ಮೈನಸ್ ಬ್ರಕೆಟ್ ಇದ್ದಲ್ಲಿ ಗುಣಾಕಾರ ಇರ್ತದೆ, ನೆನ್ಪಿಟ್ಕೋರಿ. ಪ್ಲಸ್ ಇಂಟು ಮೈನಸ್ ಮೈನಸ್ 2 3 6. ನಾನು ಈಗಾಗಲೇ ಹೇಳಿನ ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಬಂದಾಗ ಒಂದ್ ಕಡೆ ಪ್ಲಸ್ ಮೈನಸ್ ಬರ್ತಂದ್ರೆ ದೊಡ್ಡ ತರ ಸಣ್ಣ ಕಳಿಬೇಕ್ರಿ. 6ದ 4 ಕಳೀರಿ 2 ಬತ್ತು, 6 ಚಿಹ್ನೆ ಅದಕ್ಕೆ ಮೈನಸ್ ಇದೆ, -2 ನೀಡ್ರಿ. ಹೌದಾ? ಮತ್ತೊಂದು ಪದ ಕಂಡಿಡಿಯೋಣ. ಬನ್ನಿ A4 ಇದೆ. A4 ಅಂದ್ರೆ ಹೆಂಗ್ ಬರಿತಾವ್ರಿ ಎ ಪ್ಲಸ್ 3D. ಎ ಅಂದ್ರೆ 4 ಪ್ಲಸ್ 3, ಡಿ ಅಂದ್ರೆ -3. 4 ಇದೆ ಪ್ಲಸ್ ಇಂಟು ಮೈನಸ್ ಬರ್ತೈತಿ. 3 3 9 ಸೇಮ್ ಬತ್ತು. ಒಂದ್ ಕಡೆ ಪ್ಲಸ್ ಮೈನಸ್ ಬರ್ತಂದ್ರೆ ಕಳಿಬೇಕಾಗ್ತಾ ಇದೆ. ದೊಡ್ಡ ತರ ಸಣ್ಣದ ಕಳೀರಿ. 9ರ 4 ಕಳೆದ್ರೆ 5. ಸಿಂಬಾಲ್ ದೊಡ್ಡದೈತಿ ದೊಡ್ಡದ. ಹಂಗಾರ ಆ ಪದಗಳು ಬರಿಬಹುದ? ಸಮಾಂತರ ಶ್ರೇಣಿಯ ಪದಗಳು ಯಾವಪ್ಪ ಅಂತ ಕೇಳಿದ್ರೆ ದಟ್ ಈಸ್ 4 ಇದೆ, 1 ಇದೆ, -2 ಇದೆ, -5 ಇದೆ ಡ್ಯಾಶ್. ಇದು ನಮಗೆ ಬೇಕಾಗಿರ್ತಕ್ಕಂಥ ಸಮಾಂತರ ಶ್ರೇಣಿ ಅಂತಾನೆ ಹೇಳ್ಬೋದು, ನೆನಪಿರ್ಲಿ. ಓಕೆ, ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಸೊ ಮುಂದಿನ ಪ್ರಶ್ನೆ ನೀವೇ ಟ್ರೈ ಮಾಡಿ ಅದನ್ನ. ಎ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ -1 ಇದೆ, ಡಿ ಇಸ್ ಈಕ್ವಲ್ ಟು 1/2 ಇದೆ. ಕನ್ಫ್ಯೂಷನ್ ಆಗಲ್ಲ ಅಲ್ರಿ, ಬಿಡಿಸ್ತೀರಲ್ರಿ? ಏನ್ ಕನ್ಫ್ಯೂಷನ್ ಆಗ್ತಾ ಇದೆ? ಇಲ್ಲ, ಕನ್ಫ್ಯೂಷನ್ ಆಗಂಗಿಲ್ಲ, ಈಸಿ ಆಗಿದೆ, ಆರಾಮಾಗಿ ಬರೀರಿ. ಹೌದಾ? LCM ತಕ್ಕಂದ ಲೆಕ್ಕವನ್ನ ಬಿಡಿಸಿ ಈ ಬಾರಿ ಎಕ್ಸಾಮ್ ಇದ ಬಂದ್ರೆ ಬರಬಹುದು. ಹೌದಾ? ಎಸ್, ಬನ್ನಿ. ಸೊ ಟ್ರೈ ಮಾಡಿ ಅಂತ ಹೇಳ್ತಾ, ಸೊ ಈಗಾಗಲೇ ಅಂತ ಪ್ರಶ್ನೆಗಳನ್ನ ಬಿಡಿಸಿದೀನಿ, ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. 3 7 11 ಈ ಸಮಾಂತರ ಶ್ರೇಣಿಯ 12ನೇ ಪದವನ್ನ ಏನ್ ಮಾಡಂದ್ರು, ಸೊ ಕಂಡಿಡಿರಿ ಅಂತ ಹೇಳಿದರು. ಸೊ 12th ಟರ್ಮ್. ಸೊ 12ನೇ ಪದ ಅನ್ನೋಕ್ಕಿಂತ ಮುಂಚೆ ಮೊದಲನೇ ಪದ 3 ಬರಿತಾ ಇದಾವೆ. ಇದು 1ನೇ ಪದ, 2ನೇ ಪದ, 3ನೇ ಪದ ಗೊತ್ತಿರಬೇಕು. ಮೊದಲನೇ ಪದ 3 ಆಯ್ತು. ಇನ್ನು ವ್ಯತ್ಯಾಸ ಕಳಿಬೇಕಾದ್ರೆ 2ನೇ ಪದದಾಗ 1ನೇ ಪದವನ್ನ ಕಳೆಯೋಣ. 2ನೇ ಪದ 7, 1ನೇ ಪದ 3. 7ರ 3 ಕಳೆದ್ರೆ ಎಷ್ಟು ಬಂತ್ರಿ 4 ಬಂತು. ನೋಡಿ ಡಿ ಇಸ್ ಈಕ್ವಲ್ ಟು ಅವೈಲೇಬಲ್ ಆಯ್ತು ನಮಗ. ಅದು ಸಾಮಾನ್ಯ ವ್ಯತ್ಯಾಸಕ್ಕೆ ನಮ್ಗೆ ಡೈರೆಕ್ಟ್ ಪ್ರಶ್ನೆ ಬರ್ತಾದಾಗ 1 ಮಾರ್ಕ್ ಆಚೆಗೆ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯಿರಿ ಅಂದ್ರೆ ಇದೇ ರೀತಿ. ಈ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂದ್ರೆ ಹಿಂಗ ಯಾವ್ದಾದ್ರು ಒಂದು ಪದ ತಗೋರಿ, ಅದ್ರ ಹಿಂದಿನ ಪದ. ಇಲ್ಲಿ 2ನೇ ಪದದಾಗ 1ನೇ ಪದ, ಯಾಕಂದ್ರೆ ನಮ್ಗೆ ಅವೈಲೇಬಲ್ ಇದಾವೆ, ಸಿಗ್ತಾ ಇದಾವೆ. ಇಲ್ಲ 5ನೇ ಪದದ 4ನೇ ಪದ ಅಂದ್ರೆ ನಮಗೆ 5 4 ಕೊಟ್ಟಿಲ್ಲ, ಅವ್ರ ಕೊಟ್ಟಿರಂದ್ರೆ ತಗೋಬಹುದಾಗಿತ್ತು. ಹಾಗಾಗಿ ನಾವು ಕಾಮನ್ ಆಗಿ ಹೆಚ್ಚಾಗಿ ಏನ್ ಮಾಡ್ತೇವ್ರಿ 2ನೇ ಪದದಲ್ಲಿ 1ನೇ ಪದವನ್ನ ಕಳಿತಾ ಇದಾವೆ. ಸೊ ಗೊತ್ತಿರ್ಲಿ ನನಗೆ. ಹೌದಾ? ಓಕೆ, ಸೊ 12ನೇ ಪದ ಕಂಡುಹಿಡಿ ಅಂದ್ರೆ ಸಿಂಪಲ್ ಇದೆ ನೋಡ್ರಿ. 12ನೇ ಪದವನ್ನ ಹೆಂಗ್ ಬರಿತಾ ನಾವು, ಎ ಪ್ಲಸ್ ಏನ್ ಬರಿತಾ ಇದಾವೆ 11 ಡಿ ಬರಿತಾ ಇದಾವೆ. 12ಅನ್ನ ಬರಿಬೇಕಾದ್ರೆ ಒಂದು ಕಡಿಮೆ ಮಾಡಿ ಬರಿತಾ ಇದಾವೆ. ಹೌದಾ? ಇಸ್ ಈಕ್ವಲ್ ಟು ಎ ಅಂದ್ರೆ 3, 11, ಡಿ ಅಂದ್ರೆ ಎಷ್ಟಿದೆ 4 ಇದೆ. ಡೈರೆಕ್ಟ್ ಆಗಿ ಲೆಕ್ಕ ಸಿಗ್ತದೆ, ಹಿಂಗ ಬಿಡಿಸೋದು ಈಜಿ ಆಗ್ತದೆ. 3 11 11 ಇಂಟು 4 ಅಂದ್ರೆ 44. 44ರ 3 ಕೂಡಿಸಿದ್ರೆ ಎಷ್ಟಾಯ್ತು 47 ಆಯ್ತು. ದಟ್ ಈಸ್ 12ನೇ ಪದ. 12ನೇ ಪದ ಎಷ್ಟು ಬರ್ತೇಳ್ರಿ 42. ಈ ಶ್ರೇಣಿಯಲ್ಲಿ 12ನೇ ಪದ ಎಷ್ಟದಪ್ಪ ಅಂದ್ರೆ 47 ಬರ್ತಾ ಇದೆ ತಂದಂಗ. ಹೌದಾ? ಬನ್ನಿ ಇಂಥದ್ದು ಮತ್ತೊಂದು ಪ್ರಶ್ನೆಯನ್ನು ಬಿಡಿಸೋಣ. ಸೊ 2 ಕೇಳಿದ್ದಾರೆ, 5 10 15. ಈಗಾಗಲೇ ನಿಮ್ಗೆ ಗೊತ್ತಿದೆ ಮೊದಲನೇ ಪದ ಯಾವುದು, ದಟ್ ಈಸ್ 5. ವ್ಯತ್ಯಾಸವನ್ನ ಕಂಡುಹಿಡಿಬೇಕಾರೆ 2ನೇ ಪದದಲ್ಲಿ 1ನೇ ಪದವನ್ನ ಕಳಿಬೇಕು. 10ರಲ್ಲಿ ಎಷ್ಟು ಕಳಿಬೇಕ್ರಿ 5. ಎಷ್ಟು ಬಂತು 5 ಬಂತು. ದಟ್ ಈಸ್ ಡಿ. ಡಿ ಸಿಕ್ತಾ?
ಹಂಗಾರೆ 2 ಪದಗಳದಾವ ಇಲ್ಲಿ. ಒಂದು 15ನೇ ಪದ ಕಂಡಿಡಿ ಅಂದ. 15ನೇ ಪದ ಅಂದ್ರೆ ಹೆಂಗ್ ಬರಿಬೇಕು? ಎ ಪ್ಲಸ್ 14ಡಿ. ಒಂದು ಕಡಿಮೆ ಮಾಡಿ ಬರ್ದು ಅಂದ್ರೆ ಈಜಿ ಆಗ್ತದೆ, ಹೌದಲ್ರಿ? ಎಸ್. ಎ ಅಂದ್ರೆ 5, 14, ಡಿ ಅಂದ್ರೆ ಎಷ್ಟಿದೆ? ದಟ್ ಈಸ್ ಆಲ್ಸೋ 5 ಇದೆ, ಅದು 5 ಇದೆ. ಮಗ್ಗಿ ಬರ್ಬೇಕಾಗ್ತದ್ರಿ ಇಲ್ಲಿ ಗುಣಾಕಾರ ಮಾಡ್ಬೇಕಾರ, ಹೌದಾ? ಎಸ್. 14 5 ಎಷ್ಟು ಹೇಳ್ರಿ? 70 ಬರ್ತಾ ಇದೆ. 70 ಪ್ಲಸ್ 5 ದಟ್ ಈಸ್ 75. 15ನೇ ಪದ. ಹಾಗಾದ್ರೆ ನೀವೇನ್ ಮಾಡ್ತೀರಿ ಇವಾಗ? ಎಸ್, ವೆರಿ ಗುಡ್. ಏನ್ ಹೇಳ್ರಿ? 25ನೇ ಪದವನ್ನ ಕಂಡಿಡೀರಿ. ಬಿಡಿಸ್ತಿರಲ್ಲ? ಓಕೆ, ಎಸ್, ಬಿಡಿಸಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 9, 13, 17 ಈ ಶ್ರೇಣಿಯ 12ನೇ ಮತ್ತು 24ನೇ ಪದವನ್ನ ಕಂಡಿಡೀರಿ ಅಂದರೆ ಸಿಂಪಲ್ ಅದರಿ. ಎ ಅಂದ್ರೆ ಎಷ್ಟು? 9. ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಬೇಕಾರ A2ದಾಗ A1 ಅನ್ನ ಕಳಿಬೇಕು. 1ನೇ ಪದ, 2ನೇ ಪದ, 3ನೇ ಪದ. A2 ಅಂದ್ರೆ 13, 13ದಾಗ 9 ಕಳೀರಿ. ಸೊ ದಟ್ ಈಸ್ ಎಷ್ಟು ಬತ್ ಹೇಳ್ರಿ? 4. ಹಾಗಾದ್ರೆ ನಿಮ್ ಕೆಲಸ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಏನು? 12ನೇ ಪದವನ್ನ ಹೆಂಗ್ ಬರಿಬೇಕು? A ಪ್ಲಸ್ 11D ಹಾಕಿ ಬಿಡಿಸ್ರಿ. ಇನ್ನು ಅದೇ ರೀತಿ ಯಾವ್ದು ಕಂಡಿಡೀರಿ? A24ನ ನೀವೇ ಏನ್ ಮಾಡಿ? ಎಸ್, ಟ್ರೈ ಇಟ್. ನೀವು ಎಷ್ಟು ಬಿಡಿಸ್ತಿರಲ್ಲ ಅಷ್ಟು ಪರ್ಫೆಕ್ಟ್ ಆಗ್ತೀರಿ, ನೆನ್ಪಿಟ್ಕೋರಿ, ಹೌದಾ? ಎಸ್, ಬಿಡಿಸೋದ್ರಿಂದ ಪರ್ಫೆಕ್ಟ್ನೆಸ್ ಬರ್ತದ, ಕಾನ್ಫಿಡೆನ್ಸ್ ಬರ್ತದ, ನಾಲೆಜ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ನೆನಪಿರ್ಲಿ. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವರೈಟಿ ಆಗಿದೆ. ಇನ್ನೊಂದು ಪ್ರಶ್ನೆ ನೋಡೋಣ ಬನ್ನಿ. 9, 12, 15 ಈ ಸಮಾಂತರ ಶ್ರೇಣಿಯ 20ನೇ ಪದ. ಇನ್ನೊಂದು ಹೊಸದಿದೆ, ಎಣ್ಣನೇ ಪದವನ್ನ ಕಂಡಿಡೀರಿ ಅಂತ ಅಂದರೆ. ಒಂದು 20 ನಮ್ಗೆ ಕಂಡಿಡೋದು ಗೊತ್ತಿದೆ ಈಗಾಗಲೇ, ಬಟ್ ಎಣ್ಣನೇ ಪದ ಕಂಡಿಡಿ ಅಂದ್ರಲ್ಲ. ಸೊ ಬನ್ನಿ ಯಾವ ರೀತಿ ಕಂಡಿಡೋದು ನೋಡೋಣ. ವರೈಟಿ ಆಗಿದೆ, ನೋ ಪ್ರಾಬ್ಲಮ್. ಸೊ ಬನ್ನಿ. ಮೊದಲನೇ ಪದ ದಟ್ ಈಸ್ ಈ 9. ಮೊದಲನೇ ಪದ, 2ನೇ ಪದ, 3ನೇ ಪದ. ಹಾಗಾದ್ರೆ ಡಿ ಕಂಡುಹಿಡಿಬೇಕಾರೆ 2ನೇ ಪದದಲ್ಲಿ ಮೊದಲನೇ ಪದವನ್ನ ಕಳಿಬೇಕು. 12ರಲ್ಲಿ 9ನ ಕಳೆದು ಅಂದ್ರೆ ಎಷ್ಟು ಬರ್ತದೆ? 3 ಬರ್ತಾ ಇದೆ. ಎಷ್ಟು ಬರ್ತಾ ಇದೆ? 3 ಬರ್ತಾ ಇದೆ, ಹೌದಾ? ಎಸ್. ಇವಾಗ 20ನೇ ಪದ ನಿಮ್ಗೆ ಈಗಾಗಲೇ ಗೊತ್ತಿದೆ, ಈಗಾಗಲೇ ಕಂಡುಹಿಡಿದಿರಿ. 20ನೇ ಪದ ಹೆಂಗ್ ಕಂಡುಹಿಡಿದು? ಅಲ್ಲಿ 20 ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಇಲ್ಲಿ ಏನ್ ಮಾಡ್ಬೇಕು? ಎಸ್, ಒಂದು ಕಡಿಮೆ ಮಾಡ್ಬೇಕು. ಒಂದು ಕಡಿಮೆ ಮಾಡ್ಬೇಕು ಅಷ್ಟೇ, ಮತ್ತೇನಿಲ್ಲ. ಅದ ಎ ಅಂದ್ರೆ ಎಷ್ಟಿದೆ ರೀ? 9, 19. ಡಿ ಅಂದ್ರೆ ಎಷ್ಟಿದೆ ರೀ? 3 ಬಂದದ. 9, 19 3ಲೆ 57 ಬರ್ತಾ ಇದೆ. ಮಗ್ಗಿ ಬರ್ಬೇಕಾಗ್ತೈತಿ, ನೆನಪಿಟ್ಟುಕೋರಿ. ಸೊ ಕೂಡಿಸ್ರಿ. 57 ಪ್ಲಸ್ 9 ದಟ್ ಈಸ್ 66 ಬರ್ತಾ ಇದೆ, ನೆನ್ಪಿಟ್ಕೊ. 2 ಕೂಡಿಸ್ರಿ ಎಷ್ಟಾಯ್ತು? 66. ದಟ್ ಈಸ್ 20ನೇ ಪದ ಕಂಡುಹಿಡಿದು ನಾವ 20ನೇ ಪದವನ್ನ ಕಂಡುಹಿಡಿದು. ಸೊ ಇದಾಗಣ ನಾವೇನ್ ಮಾಡ್ತಾ ಇದಾವಪ್ಪ ಅಂದ್ರೆ, ಸೊ ದಟ್ ಈಸ್ ಎಸ್, ಎಣ್ಣನೇ ಪದವನ್ನ ಕಂಡುಹಿಡಿತಾ ಇದ್ದಾವೆ. ನೋಡಿ ಎಣ್ಣನೇ ಪದವನ್ನ ಹೆಂಗ್ ಬರೆಯೋದು ಅಂತ ಹೇಳಿದಲ್ಲ ನೋಡಿ, ಇಲ್ಲಿ ಸಿಂಪಲ್ ಇದೆ. ಇಲ್ಲಿ 20 ಬೇಕಾದಾಗ ಎದಾಗ 10 ಬತ್, ಒಂದು ಕಡಿಮೆ ಮಾಡ್ರಿ. 20ದಾಗ ಒಂದು ಕಡಿಮೆ ಮಾಡ್ರಿ. 25ದಾಗ 24 ಮಾಡ್ರಿ. 19ದಾಗ 18 ಮಾಡಿದ್ವು. ಒಂದು ಕಡಿಮೆ ಆದಲ್ಲ. ಇಲ್ಲಿ 20 ಇದ್ದಾಗ ಇಲ್ಲಿ ಏನ್ ಮಾಡಿದ್ವು? ಒಂದು ಕಡಿಮೆ ಮಾಡಿದ್ವು. ಹೌದಾ? ಎ ಇದ್ದಲ್ಲಿ ಎ ಬರೆದೇನೆ. ಹಂಗಲ್ಲಿ ಎನ್ ಇದ್ದಲ್ಲಿ ಏನ್ ಮಾಡ್ಬೇಕು? ಒಂದು ಕಡಿಮೆ ಮಾಡ್ಬೇಕು. ಎನ್ ಅಂದ್ರೆ ಒಂದು ಕಡಿಮೆ ಅಂದ್ರೆ ಏನ? n-1 ಮಾಡ್ಬೇಕು. ಸಿಂಪಲ್ ಇದೆ, ಸೂತ್ರನ ಬರೆದ್ಬಿಡ್ದ. ಎನ್ನೇ ಸೂತ್ರ. ಎ ಅಂದ್ರೆ ಎಷ್ಟಿದೆ? 9 ಇದೆ. ಪ್ಲಸ್ ಎನ್ ಅಂದ್ರೆ ಗೊತ್ತಿಲ್ಲ, ಹಂಗ ಬರ್ರಿ. ಡಿ ಅಂದ್ರೆ 3 ಇದೆ. ಅಥವಾ ಎಣ್ಣನೇ ಪದ ಸೂತ್ರ ಬರೆದ್ರೆ ಮುಗಿದೋಯ್ತು. ಎಣ್ಣನೇ ಪದ ಸೂತ್ರ ಬರೀರಿ. ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬ್ರಕೆಟ್ n-1 ಬ್ರಕೆಟ್ ಕಂಪ್ಲೀಟ್ ಇಂಟು ಡಿ ಆಗ್ತಾ ಇದೆ. ಎ ಅಂದ್ರೆ 9 ಬ್ರಕೆಟ್ ಇದೆ, n-1 ಇಂಟು ಡಿ. ಇಲ್ಲಿ ಎನ್ ಕೊಟ್ಟಿಲ್ಲ, ಹಂಗ ಬಿಡ್ಬೇಕಾಗ್ತದೆ, ಏನು ತಲೆ ಕೆಡಿಸುವಾಗಿಲ್ಲ. ಫಸ್ಟ್ ಬ್ರಕೆಟ್ ಅನ್ನು ಯಾವತ್ತು ಬಿಡಿಸ್ಬೇಕಾಗ್ತದ್ರಿ. ಹಾಗಾಗಿ 9 ಹೆಂಗಿದೆ ಹಂಗ ಹೇಳ್ರಿ. 3 ಇಂಟು ಎನ್ ಅಂದ್ರೆ 3n, ಮೈನಸ್ ಇದೆ ಮೈನಸ್, 3 ಒಂದ್ಲೆ 3. ಇಲ್ಲಿ 9 ಇದೆ, ಇಲ್ಲಿ -3 ಇದೆ. ಅಂಕಿಗಳಿದಾವೆ, ಒಂದ್ ಕಡೆ ಪ್ಲಸ್ ಇದೆ, ಒಂದ್ ಕಡೆ ಮೈನಸ್ ಇದೆ. ಕಳಿಬೇಕು. 9ರ 3 ಕಳೆದ್ರೆ ಎಷ್ಟು ಬಂತು? 6. ಪ್ಲಸ್ ಏನು ಉಳಿತು? 3n. ಅಥವಾ ಸ್ಟಾರ್ಟಿಂಗ್ ಪೆಲ್ಲ ಎನ್ ಬರೀರಿ, ಆಮೇಲೆ ಏನ್ ಬರ್ರಿ? 6 ಬರ್ರಿ. ಇಲ್ಲಿ 6 ಹಿಂದೆ ಏನು ಇಲ್ಲದ್ರೆ ಏನಿರ್ತೈತಿ ಹೇಳ್ರಿ? ಇಲ್ಲಿ ಪ್ಲಸ್ ಇರ್ತಾ ಇದೆ, ನೆನ್ಪಿಟ್ಕೋರಿ. ಹಾಗಾಗಿ ಫಸ್ಟ್ 3n ಬರ್ದೆ, ಆಮೇಲೆ 6 ಬರ್ದೆ. ಹಾಗಾಗಿ ಇದು ಏನಪ್ಪಾ ಅಂದ್ರ ಎನ್ನನೇ ಪದವನ್ನ ಕಂಡಿಡ್ತಕ್ಕಂಥ ರೂಲ್ಸ್ ಅಥವಾ ಕರಿತಾ ಇದಾವೆ. ಈ ರೀತಿ ಎನ್ನನೇ ಪದವನ್ನ ಕಂಡಿಡಿಬಹುದು, ಈಸಿಯಾಗಿ ಆರಾಮಾಗಿ ಬಿಡಿಸ್ಬೋದ್ರಿ, ಹೌದಾ? ಎಸ್. ಬನ್ನಿ ನೆಕ್ಸ್ಟ್. ಈ ರೀತಿ ಏನಾಗ್ತವಪ್ಪ ಅಂದ್ರ ಪ್ರಶ್ನೆಗಳು ಬರ್ತಿರ್ತಾವೆ, ಆರಾಮಾಗಿ ನೀವೇನ್ ಮಾಡ್ಬೋದು? ಕಂಡಿಡ್ಬೋದು. ಇಂಥ ಪ್ರಶ್ನೆ ಬೇಕಾದ್ರೆ ನೀವು ಒಂದು ಬಿಡಿಸ್ರಿ ಬೇಕಾರೆ. ಈಗ ಉದಾಹರಣೆ 4, 7, 10 ಡ್ಯಾಶ್ 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 ಈ ಸಮಾಂತರ ಶ್ರೇಣಿಯ ಎನ್ನನೇ ಪದ ಕಂಡುಹಿಡಿಯಿರಿ. ನೀವೇ ಟ್ರೈ ಮಾಡಿದನ ಎನ್ನನೇ ಪದವನ್ನ ಸೊ ಕಂಡುಹಿಡಿಯಿರಿ. ಸೊ ದಟ್ ಈಸ್ ಏನ್ ಮಾಡ್ರಿ? ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದ್ರೆ
ಲೈಕ್ ಕೊಡೋದನ್ನ ಮರಿಲಿಕ್ಕೆ ಹೋಗಬೇಡಿ. ಜೊತೆಗೆ ನಿಮ್ಮೆಲ್ಲ 10th ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನ ಮರಿಲಿಕ್ಕೆ ಹೋಗಬೇಡಿ. ಪ್ರತಿದಿನ ಇದೇ ರೀತಿ ವಿಡಿಯೋಸ್ಗಳು ನಮ್ಮ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗ್ತಿರ್ತವೆ. ವಿಡಿಯೋ ಬೇಕಾಗಿದ್ದು ಅಂದ್ರೆ ಸಬ್ಸ್ಕ್ರಿಪ್ಷನ್ ಬೆಲ್ ಬಟನ್ ಮೇಲೆ ಸಬ್ಸ್ಕ್ರಿಪ್ಷನ್ ತಗೋರಿ. ಸೊ ಬೇಗ ನಿಮಗೆ ಏನಾಗ್ತಂದ್ರೆ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮ್ಗೆ ಸಿಗ್ತಾ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇರ್ತಾ ಇದಾವೆ. ಫುಲ್ ಈಸಿಯಾಗಿ ನಾವೇನ್ ಮಾಡೋಣ ಅಂದ್ರೆ ಮ್ಯಾಥ್ಸ್ ಅನ್ನ ಕಲಿಯುವಂತ ಪ್ರಯತ್ನ ಮಾಡೋಣ. ಜೊತೆಗೆ ಯಾರೆಲ್ಲ CBZ ಸ್ಟೂಡೆಂಟ್ಸ್ ಇದಾರೆ ಟೀಚರ್ ಆಗೋರು ಅವರಿಗೂ ಸಹಿತ ಅನುಕೂಲ ಆಗ್ತಾ ಇದೆ. ಬಹಳಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಫಾರ್ SLC ಎಕ್ಸಾಮ್ ಅಂತಾನೆ ಹೇಳ್ತಾ ಇದಾವೆ. ಸೊ ಸರಳತೆಯಿಂದ ಕಠಿಣತೆ ಕಡೆಗೆ ಏನ್ ಮಾಡೋಣ ಅಂದ್ರೆ ಕಲ್ಕೋತ ಹೋಗೋಣ. ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ಇದಕ್ಕಿಂತ ಹೊರೈಟಿ ಆಗಿರ್ತಕ್ಕಂಥ ಲೆಕ್ಕಗಳನ್ನ ಸಮಾಂತರ ಶ್ರೇಣಿಯಲ್ಲಿ ಚರ್ಚೆ ಮಾಡೋಣ. ಅಲ್ಲಿ ತನಕ ಸ್ಟಡಿ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಶುಭ ದಿನ. ಥ್ಯಾಂಕ್ ಯು ಒನ್ ಅಂಡ್ ಆಲ್.